ಖರ್ಗೆ ನೆನೆ ವೇದಿಕೆಯಲ್ಲೇ ಪಾಠ ಮಾಡಿದರೂ ಕೂಡ ಒಂದಷ್ಟು ಬದಲಾವಣೆ ಆಗುತ್ತಾ ಅನ್ನೋ ನಿರೀಕ್ಷೆ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಒಂದೇ ದಿಕ್ಕಿನಲ್ಲಿ ಹೋಗಬೇಕು ಅಂತ ಅವರು ನೆನೆ ಹೇಳಿದ್ರು, ವೇದಿಕೆಯಲ್ಲಿ ಒಂದು ಕಿವಿ ಮಾತನ್ನ ಕೊಟ್ಟಿದ್ರು. ಆದ್ರೆ ಅದಾದ ನಂತರ ಡಿ ಕೆ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಒಂದಷ್ಟು ನಾಯಕರು ಕೂಡ ಇವತ್ತು ಮಾತನಾಡಿದ್ರು. ಹಾಗಾದ್ರೆ ಈ ಪಟ್ಟದ ಆಟ ಮುಗ್ದಿದ್ಯಾ? ಖರ್ಗೆ ಅವರ ಮಾತಿನ ನಂತರ ಏನಾಗ್ತಿದೆ ಕಾಂಗ್ರೆಸ್ನ ಕ್ಯಾಂಪ್ನಲ್ಲಿ, ಬನ್ನಿ ನೋಡೋಣ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ. ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ ತೊಂದ್ರೆ. ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ. ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮ್ಗೇನ್ ಬೇಜಾರೇನಿಲ್ಲ, ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ. ಅಲ್ಲ, ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಗೊತ್ತಿಲ್ಲ. ನಾವೆಲ್ಲ ಒಟ್ಟಾಗೆ ಇದ್ದೀವಲ್ಲ, ನಾವು ಒಗ್ಗಟ್ಟಾಗಿ ಹೋಗ್ಬೇಕು. ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ. ಎಚ್ಚರಿಕೆ, ಇದು ಎರಡನೇ ಬಾರಿಯ ಎಚ್ಚರಿಕೆ. ಎಐಸಿಸಿ ಅಧ್ಯಕ್ಷ ಹೈಕಮಾಂಡ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆ ಕೊಡ್ತಾರೆ ಅಂದ್ರೆ ತುಂಬಾನೇ ಗಂಭೀರವಾಗಿ ಪರಿಗಣಿಸಬೇಕಿದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲರ ಕಂಟ್ರೋಲ್ನಲ್ಲಿರೋದೇ ಖರ್ಗೆ ಬಳಿ. ಉತ್ತರ ರಾಜ್ಯದಲ್ಲೂ ಕಾಂಗ್ರೆಸ್ ಶಕ್ತಿ ಏನೋ ಇಲ್ಲ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ವರ್ಚಸ್ಸು ಹೆಚ್ಚಿಸಿಕೊಳ್ಳೋದು ಮುಖ್ಯ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಪವರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕೋದು ಸವಾಲಾಗಿದೆ. ಇದೀಗ ಮತ್ತೊಮ್ಮೆ ನಯವಾಗಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೆ ಪಟ್ಟಕ್ಕಾಗಿ ರಣಹದ್ದುಗಳ ರೀತಿ ಕಾದು ಕುಳಿತಿರೋರು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದು ಚರ್ಚೆ ಹುಟ್ಟು ಹಾಕಿದೆ. ಅಷ್ಟಕ್ಕೂ ಕಲಬುರಗಿಯ ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಇದ್ದ ವೇದಿಕೆಯಲ್ಲೇ ಖರ್ಗೆಯ ಒಗ್ಗಟ್ಟಿನ ಮಾತು ಹೇಗಿತ್ತು ಅಂತ ನೀವೇ ಒಮ್ಮೆ ಕೇಳಿ. ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ. ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಂಬ್ಕೊಂಡಿದ್ವಿ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ 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 ರಸ್ತೆ ಬೇಕು, ನನಗೆ ಸ್ಕೂಲ್ ಬೇಕು, ನನಗೆ ನೀರಾವರಿ ಬೇಕು, ನನ್ನ ಆರೋಗ್ಯ ಕೇಂದ್ರಗಳು ಬೇಕು. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳು ಈ ಭಾಗದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ಖರ್ಗೆ ಒಗ್ಗಟ್ಟಿನ ಪಾಠ ಪಟ್ಟಕ್ಕಾಗಿ ಕಾದು ಕುಳಿತವರಿಗೆ ಎಚ್ಚರಿಕೆನಾ? ಬಾಯಿ ಮುಚ್ಚಿಸೋಕೆ ಖರ್ಗೆ ಎರಡನೇ ಎಚ್ಚರಿಕೆಯ ಮರ್ಮ ಏನೋ? ಹೌದು, ಕಾಂಗ್ರೆಸ್ನಲ್ಲಿ ಹೊರಗಡೆ ಎಲ್ಲವೋ ಚೆನ್ನಾಗಿದೆ ಅನಿಸಿದ್ರು, ಒಳಗಡೆ ಜ್ವಾಲಾಮುಖಿ ಅಂತ ಆಕ್ರೋಶ ಇದೆ, ಕೆಂಡದಂತ ಪಟ್ಟದ ಸೇಡಿದೆ. ಏನಾದ್ರೂ ಮಾಡಿ ನಾನು ಆ ಪಟ್ಟಕ್ಕೆ ಬರಲೇಬೇಕು ಅಂತ ಕೆಲವರು ಕಣ್ಣಿಟ್ಟಿದ್ದಾರೆ. ಕಳೆದೆರಡು ತಿಂಗಳ ಹಿಂದೆಯಂತೂ ಡಿಸಿಎಂ ಡಿಕೆ ಮತ್ತು ದಲಿತ ಸಚಿವರ ಮಧ್ಯೆ ಜಗಳ ಬೀದಿಗೆ ಬಂದಿತ್ತು. ಖರ್ಗೆ ಎಚ್ಚರಿಕೆ ಬಳಿಕ ಸೈಲೆಂಟ್ ಆಗಿದ್ರು. ಆದ್ರೆ ಇದೀಗ ಮತ್ತೆ ಖರ್ಗೆ ಎಚ್ಚರಿಕೆ ಕೊಡೋಕೆ ಕಾರಣವಾಗಿದ್ದೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದ KN ರಾಜಣ್ಣ ಹೇಳಿಕೆ. ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಏನಾದ್ರೂ ಕೂಡ ಅನುಮಾನ ಅದು ಮತ್ತೆ ಬದಲಾವಣೆಗಳು ಏನಾದ್ರು ಇದ್ರೆ ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ಏನ್ ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಮ್ಮ. ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸಿದ್ದೇವೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಸಿಎಂ ಡಿಸಿಎಂ ವಿರುದ್ಧ ಹೋದ್ರೆ ನಮ್ಗೆ ತೊಂದರೆ ಎಂದ ಖರ್ಗೆ. ಮೊನ್ನೆ ಸಿಎಂ ಬಜೆಟ್ ಮಂಡಿಸ್ತಾ ಇದ್ದಂತೆ ಟೀಕೆ ಟಿಪ್ಪಣಿ ಜೋರಾಗಿತ್ತು. ಇದು ಸಿದ್ದರಾಮಯ್ಯನವರ ಲಾಸ್ಟ್ ಬಜೆಟ್ ಅಂತ ವಿಪಕ್ಷದವರು ವಾಕ್ಪ್ರಹಾರ ಮಾಡಿದ್ರು. ಇದು ಕಾಂಗ್ರೆಸ್ನಲ್ಲೂ ಚರ್ಚೆ ಆಯ್ತು. ಕೆಲವರು ಸಿಎಂ ಪರ ಬ್ಯಾಟ್ ಬೀಸಿದ್ರು, ಮುಂದೆಯೂ ಬಜೆಟ್ ಮಂಡಿಸ್ತಾರೆ ಅಂದಿದ್ರು. ಇದಕ್ಕೆ ಬ್ರೇಕ್ ಹಾಕೋಕೆ ಮುಂದಾದ ಖರ್ಗೆ ಸಿಎಂ ಡಿಸಿಎಂ ವಿರುದ್ಧ ಹೋದ್ರೆ ನಮ್ಗೆ ತೊಂದರೆ ಅಂತ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಖರ್ಗೆ ಏನೇ ಮಾರ್ಗದರ್ಶನ ಕೊಟ್ರೋ ಕೇಳ್ತೀನಿ ಎಂದ ಡಿಕೆ. ಇನ್ನು ಖರ್ಗೆ ಒಗ್ಗಟ್ಟಿನ ಪಾಠದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ. ಖರ್ಗೆ ಏನೇ ಹೇಳಿದ್ರು ಕೇಳ್ಕೊಂಡು ಹೋಗ್ತೀವಿ ಅಂದ್ರು. ಅವ್ರು ಏನು ಹೇಳೋದು, ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡಲಿ, ಅದನ್ನು ಕೇಳಕ್ಕೆ ರೆಡಿ ಇದೀವಿ ನಾವು. ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮಗೇನು ಬೇಜಾರೇನಿಲ್ಲ, ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ.
ಈಗ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಪಟ್ಟದ ಫೈಟ್ ಮುಂದೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದನ್ನೇ ಅರಿತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಒಗ್ಗಟ್ಟಿನ ಪಾಠದ ಮೂಲಕನೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಖರ್ಗೆ ಮಾತಿನ ಮರ್ಮವೇನು ಅನ್ನೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ದೇಶದ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ ಬಲಿಷ್ಠವಾಗಿದೆ. ಭವಿಷ್ಯದಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರಲು ಅವಕಾಶವಿದೆ. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಹೈಕಮಾಂಡ್ ಜಾಣ ಮೌನ ಹೊಂದಿದ್ದು, ಯಾರಿಗೆ ಅಧಿಕಾರ ಕೊಡಬೇಕು ಅನ್ನೋದನ್ನ ವರಿಷ್ಠರು ನಿರ್ಧಾರ ಮಾಡಲಿದ್ದಾರೆ. ಸೂಕ್ತ ಸಂದರ್ಭ ಸೂಕ್ತ ನಿರ್ಧಾರ ಎಂದು ಪರೋಕ್ಷ ಸೂಚನೆ ಕೊಡಲಾಗಿದೆ. ನಿಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿ, ಪಕ್ಷ ಹಾಗೂ ಸರ್ಕಾರದ ವರ್ಚಸ್ಸನ್ನ ಹೆಚ್ಚಿಸಿ. ವರ್ಚಸ್ಸು ಕಡಿಮೆ ಆದರೆ ಪಕ್ಷಕ್ಕೆ ಹಿನ್ನಡೆ ಎಂಬ ಸಂದೇಶ ರವಾನಿಸಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಖರ್ಗೆ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ಒಗ್ಗಟ್ಟಾಗಿದ್ದೀವಿ ಅಂದ್ರು. ಅಲ್ಲ, ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಗೊತ್ತಿಲ್ಲ. ನಾವೆಲ್ಲ ಒಟ್ಟಾಗೆ ಇದ್ದೀವಲ್ಲ, ಒಟ್ಟಾಗೆ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಯಾರೇ ಸಚಿವರುಗಳಾಗಲಿ, ನಾವೆಲ್ಲ ಒಟ್ಟಾಗೆ ಜನರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆತ ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ್ಯಸ್ ಎಐಸಿಸಿ ಪ್ರೆಸಿಡೆಂಟ್ ಅವ್ರು ಏನು ಹೇಳಿದ್ದಾರೆ, ನಾವು ಒಕ್ಕಟ್ಟಾಗಿ ಹೋಗಬೇಕು, ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ಯಾರು ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾರಾದರೂ ಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದಾರಾ? ಅದೇನೇ ಹೇಳಿ, ಪಕ್ಷದಲ್ಲಿ ನಡೆಯುತ್ತಿರೋ ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕೋಕೆ ಎಐಸಿಸಿ ಅಧ್ಯಕ್ಷ ಖರ್ಗೆ 2ನೇ ಬಾರಿಗೆ ಎಚ್ಚರಿಕೆ ಏನೋ ಕೊಟ್ಟಿದ್ದಾರೆ. ಆದ್ರೆ ಒಳಗೊಳಗೆ ಪಟ್ಟದಾಟ ಆಡ್ತಿರೋರು ಈ ಎಚ್ಚರಿಕೆಯನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಒಂದಂತೂ ಸತ್ಯ, ರಾಜಕೀಯದಲ್ಲಿ ಯಾರೋ ಸನ್ಯಾಸಿಗಳಲ್ಲ. ಬ್ಯೂರೋ ರಿಪೋರ್ಟ್, TV9.